ಎಲ್ಲರಿಗೂ ನಮಸ್ಕಾರ. ಇವಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ 7ನೇ ವೇತನ ಆಯೋಗ ಆಗಸ್ಟ್ 1ರಿಂದ ಜಾರಿ ಆಗ್ತಿದೆ ಅಂತ ಹೇಳಿ. ಸೊ ಹಲವಾರು ಜನ ನನ್ನ ಕಮೆಂಟ್ ಮಾಡಿ ತಿಳಿಸಿದ್ರಿ ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ತಿಳಿಸಿ, ಮತ್ತು 7ನೇ ವೇತನ ಆಯೋಗದಲ್ಲಿ ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತಿಳಿಸಿ ಅಂತ ಹೇಳಿ. ಸೊ ನನ್ನ ಚಾನಲ್ ನೀವು ನೋಡಿದರೆ ನಿನ್ನೆ ನಾನು ಸ್ಯಾಲ್ರಿ 7ನೇ ವೇತನ ಆಯೋಗದಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದೆ. ಅದು ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೀವೇನಾದರೂ ಸ್ಯಾಲ್ರಿ ತೊಗೊಳ್ಳೋರಾಗಿದ್ದರೆ ನಿನ್ನೆ ನಾನು ಹಾಕಿರುವಂತಹ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟಾಗಿ ಎಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಂಚಣಿ ಯಾರ್ಯಾರು ಪಡಿತಿದ್ದಾರೋ ಪೆನ್ಷನ್ ಪಡಿತಿರೋರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇದು ನೀವೇ ಸ್ವತಃ ಪಿಂಚಣಿ ಪಡೆಯೋದಾರರಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದವ್ರ ಪರವಾಗಿ ನೀವು ಪಿಂಚಣಿ ಪಡೆಯೋರಾಗಿರ್ಬೋದು, ಅದನ್ನು ಈ ಮ್ಯಾಟ್ರಿಕ್ಸಿಂದನೇ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ನಿಮ್ಮ ಕೊಲೀಗ್ಸ್ ಯಾರಾದರೂ ಪರಿಚಯದವರು ಪೆನ್ಷನ್ ತಗೊಳ್ಳೋರಿದ್ರೆ ಅವ್ರಿಗೆ ಕೂಡ ಇದನ್ನು ಕಳಿಸಿ. ಇದೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಯಾರ್ಯಾರು ಗೌರ್ಮೆಂಟಿಂದ ಪೆನ್ಷನ್ ತಗೊತಿರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಅನ್ವಯ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಆ ಸಬ್ಸ್ಕ್ರೈಬ್ ಅಂತ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನೇನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಇಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ. ನೀವು ಅದಕ್ಕೆ ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡೋ ಅಗತ್ಯ ಇರೋದಿಲ್ಲ. ಇಮಿಡಿಯೇಟಾಗಿ ನಿಮಗೆಲ್ಲ ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ. ಸೊ ಮೊದಲು ನಾನು ಇವಾಗ ಆಲ್ರೆಡಿ ಹೇಳಿದಾಗೆ ನೀವೇನಾದರೂ ಸ್ಯಾಲ್ರಿ ತೊಗೊಳ್ಳೋರಾಗಿದ್ದರೆ ದಯವಿಟ್ಟು ನಿನ್ನೆ ನಾನೇನು ಹಾಕಿದ್ದೀನಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಪೆನ್ಷನ್ ತೊಗೊಳ್ಳೋರಿಗೆ ಹೇಗೆ ಅಂತ ನಾನೊಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಪೆನ್ಷನ್ ತೊಗೊತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಪೆನ್ಷನ್ನು ಒಂದು ವೇಳೆ ಅದರ ಬೇಸಿಕ್ ಪೇ ಇರುತ್ತಲ್ವ, ಪೆನ್ಷನಲ್ಲೂ ಬೇಸಿಕ್ ಪೇ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಬೇಸಿಕ್ ಪೇ 16,000 ಅಂತ ಇದ್ದರೆ ಅಂದರೆ ಅದು 17,000ಗಿಂತ ಕಡಿಮೆ ಇದೆ ಅಲ್ವಾ. ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಅವರು ಯಾವುದನ್ನು ತೊಗೊಳ್ಬೇಕಂದ್ರೆ ಇಲ್ಲಿ ನೀವು ಫಸ್ಟ್ ಕಾಲಮಲ್ಲಿ ನೋಡ್ತಿದ್ದೀರ ಅಲ್ವಾ, ಮೂಲ ವೇತನ 17,000 ಅಂತ ಏನಿದೆ ಅದನ್ನು ತೊಗೊಬೇಕಾಗತ್ತೆ. ಸೊ ಅದನ್ನು ತೊಗೊಂಡು ಪ್ಲಸ್ ಅದರ ಮೇಲೆ 31% ಡಿ ಎ ಅಂದರೆ ತುಟಿ ಭತ್ಯೆ. ಈ 31% ಡಿ ಎ ಏನು ಅಪ್ಲೈ ಆಗ್ತಿದೆಯೋ ಇದು ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ನೀವು ಏನು ನಿಮ್ಮ ಮೂಲ ವೇತನ ಪೆನ್ಷನ್ ಇವಾಗ ಏನು ಪೆನ್ಷನ್ ಸಿಗ್ತಿದೆ ಅದರ ಮೂಲ ವೇತನ ಪ್ಲಸ್ ಬೇಸಿಕ್ ಪೇ ಪ್ಲಸ್ 31% ಡಿ ಎ, ಆ ಮೂಲ ವೇತನದ 31%ಅನ್ನು ಅಪ್ಲೈ ಮಾಡಬೇಕು. ಪ್ಲಸ್ ಅದರ ಮೇಲೆ ಫಿಟ್ಮೆಂಟ್ ಎಷ್ಟಂದರೆ ನಿಮಗೆ 27.5% ಫಿಟ್ಮೆಂಟ್ ಸಿಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಬೇಕು. ಏನು ನಿಮ್ಗೆ ಈಗ ಪಡ್ಕೊಳ್ತಿರುವಂಥ ಪೆನ್ಷನ್ನ ಬೇಸಿಕ್ ಪೇಯ ಮೇಲೆ 27.5% ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ಅಂತ ನೋಡ್ಬೋದು. ಸೊ ಇದು 3 ನೀವು ಈಗ ಪಡ್ಕೊಳ್ತಿರುವಂಥ ಪೆನ್ಷನ್ ಪ್ಲಸ್ 31% ಡಿ ಎ ಪ್ಲಸ್ 27.5% ಫಿಟ್ಮೆಂಟ್, ಇದಿಷ್ಟನ್ನು ಆ್ಯಡ್ ಮಾಡಿದರೆ ನಿಮಗೆ ABC ಏನಿದೆ ಅಲ್ವಾ ಫಸ್ಟ್ 3 ಕಾಲಮ್ಸ್ ಇಲ್ಲಿ ಬರೋದು ನಿಮ್ಮ ಹೊಸ ಪೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮತ್ತೆ ಕ್ಲಿಯರ್ ಮಾಡ್ತೀನಿ. ಪೆನ್ಷನ್ ಕ್ಯಾಲ್ಕುಲೇಷನ್ಸ್ ಯಾರ್ಯಾರು ಮಾಡ್ತಿದ್ದೀರೋ ಅವ್ರಿಗೆ ಫಸ್ಟ್ 3 ಕಾಲಮ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಇದಾದಮೇಲೆ ಏನೇನೆಲ್ಲ ಮೆನ್ಷನ್ ಮಾಡಿದಾರಲ್ವ ಅದು ಯಾವುದೂ ಸಿಗೋದಿಲ್ಲ ಅವ್ರಿಗೆ. ಅದೇ ಒಂದು ವೇಳೆ ನೀವು ಸ್ಯಾಲ್ರಿ ತೊಗೊಳ್ಳೋರಾಗಿದ್ದರೆ ಇದು ಆದಮೇಲಿರೋ ಕಾಲಮ್ಸಲ್ಲಿ ಏನೇನು ವ್ಯಾಲ್ಯೂಸ್ ಇದೋ ಅದು ಕೂಡ ಅವ್ರಿಗೆ ಅಪ್ಲೈ ಆಗುತ್ತೆ. ಆದರೆ ಇದು ಪೆನ್ಷನ್ ತೊಗೊಳ್ಳೋರಿಗೆ ಅಪ್ಲೈ ಆಗೋದಿಲ್ಲ. ನೀವು ಸ್ಯಾಲ್ರಿ ತೊಗೊಳ್ಳೋರಾಗಿದ್ದರೆ ನಾನು ಹೇಳ್ದಂಗೆ ನಿನ್ನೆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು 17,000 ಇತ್ತು ನಿಮ್ಮ ಬೇಸಿಕ್ ಪೇದು ಪೆನ್ಷನ್ ಅಂತ ಆಗಿದ್ದರೆ, ಪೆನ್ಷನ್ ತೊಗೊಳ್ತಿರೋದ್ರದ್ದು ಬೇಸಿಕ್ ಪೇ 17,000 ಆಗಿದ್ದರೆ ನಿಮಗೆ ಟೋಟಲ್ ಆಗಿ ಹೊಸ ಪೆನ್ಷನ್ನು 26,945 ಆಗಿ ಸಿಗುತ್ತೆ. ಸೊ ಇದರ ಮೇಲೆ ಇದೇನು ವೇತನ ಶ್ರೇಣಿಯಲ್ಲಿ ಮೂಲ ವೇತನ ನಿಗದಿ ಅಂತೆಲ್ಲ ಇದೆ ಅಲ್ವಾ, ಸೊ ಅದು ಪೆನ್ಷನರ್ಸ್ಗೆ ಅನ್ವಯ ಆಗೋದಿಲ್ಲ. ಆಮೇಲೆ ಎಕ್ಸ್ಟ್ರಾ 8.5% ತುಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆ, ಮೆಡಿಕಲ್ ಅಲವೆನ್ಸ್, CCA ಇದ್ಯಾವುದು ಕೂಡ ಪೆನ್ಷನರ್ಗೆ ಅಪ್ಲೈ ಆಗಲ್ಲ. ಸೊ ಪೆನ್ಷನರ್ಸ್ಗೆ ನಿಮ್ಮದು ಸ್ಯಾಲ್ರಿ ಒಂದು ವೇಳೆ 17,000 ಇದ್ದರೆ ನಿಮಗೆ ಜಾಸ್ತಿಯಾಗಿ 35,945 ಆಗುತ್ತೆ. ಅದೇ ನೀವು ಪೆನ್ಷನ್ನಲ್ಲಿ ನೀವು 17,000 ತೊಗೊಳ್ತಾ ಇದ್ದರೆ ಅದರ ಪೆನ್ಷನ್ನ ಬೇಸಿಕ್ ಪೇ 17,000 ಆಗಿದ್ದರೆ ಅದು ಜಾಸ್ತಿಯಾಗಿ ನಿಮಗೆ 26,945 ಆಗಲಿದೆ. ಇನ್ನು ಒಂದು ವೇಳೆ ನೀವು ಪೆನ್ಷನ್ ತೊಗೊಳ್ತಿರೋರು 70 ಇಯರ್ಸಿಂದ 80 ಇಯರ್ಸ್ ಒಳಗಡೆ ಇದ್ದೀರಾ ಅಂದರೆ ಆವಾಗ ನಿಮಗೆ ಏನಾಗುತ್ತೆ ಅಂದರೆ ಈ 31% ಪ್ಲಸ್ 27.5% ಜೊತೆಗೆ
10% ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ 70 to 80 ಇಯರ್ಸ್ ಒಳಗಡೆ ಇರೋರಾಗಿದ್ದರೆ ಮಾತ್ರ. ಅದೇ ನೀವು 80 ಇಯರ್ಸ್ ಮೇಲವರಾಗಿದ್ದರೆ, ನೀವು ಪೆನ್ಷನ್ ತೊಗೊತಿದ್ದೀರ ಗೌರ್ಮೆಂಟಿಂದ ಮತ್ತು ನಿಮ್ಗೆ 80 ಇಯರ್ಸ್ಗಿಂತ ಜಾಸ್ತಿ ಆಗಿದೆ ಅಂತ ಆದರೆ ಆವಾಗ 15% ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಅಂದರೆ 17,000 ಪ್ಲಸ್ 31 ನಿಮ್ಮ ಪೆನ್ಷನ್ನ ಬೇಸಿಕ್ ಪೇ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್ ಪ್ಲಸ್ 15% ನಿಮಗೆ ಇದು ಆ್ಯಡ್ ಆಗುತ್ತೆ, ಏನು ಎಕ್ಸ್ಟ್ರಾ ಅಲವೆನ್ಸ್ ಆ್ಯಡ್ ಆಗುತ್ತೆ 80 ಇಯರ್ಸ್ ಮೇಲವರಾಗಿದ್ದರೆ. ಒಂದು ವೇಳೆ ಇದು ಹೇಗೆ ಪೆನ್ಷನಿದ್ದು ಬೇಸಿಕ್ ಪೇನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಿದ್ರೆ, ನಿಮ್ಮ ಪೆನ್ಷನ್ನ ಬೇಸಿಕ್ ಪೇ ಯಾವಾಗಲೂ ಏನಾಗಿರುತ್ತೆ ಅಂದರೆ, ನೀವು ರಿಟೈರ್ಡ್ ಆಗ್ತಾ ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು ಅದರ 50% ನಿಮ್ಮ ಪೆನ್ಷನ್ನ ಬೇಸಿಕ್ ಪೇ ಆಗುತ್ತೆ. ಈ ಕ್ಯಾಲ್ಕುಲೇಷನ್ಗೆ ನೀವು ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ರಿಟೈರ್ಡ್ ಆಗ್ತಾ ನಿಮ್ಮ ಸ್ಯಾಲ್ರಿ 50,000 ಇದ್ದರೆ ಇಲ್ಲಿ ಬೇಸಿಕ್ ಪೇ 17,000 ಅಂತ ಏನಿದೆ ಫಸ್ಟ್ ಕಾಲಮಲ್ಲಿ, ಅಲ್ಲಿ ನೀವು ನಿಮ್ಮದು 25,000 ಅಂತ ಹಾಕಬೇಕಾಗುತ್ತೆ. ಅಂದರೆ 50,000ನ 50% ಅಂದರೆ 25,000 ಆಗುತ್ತೆ ಅಲ್ವಾ. ಸೊ ಆ 25,000 ಮೇಲೆ ನಿಮಗೆ 31% DA ಪ್ಲಸ್ 27.5% ಫಿಟ್ಮೆಂಟ್ ಆ್ಯಡ್ ಆಗಿ ಸಿಗುತ್ತೆ. ಅದೇ ಒಂದು ವೇಳೆ ನೀವು ಇವಾಗ ಯಾರು ಪೆನ್ಷನ್ ತೊಗೊಂಡಿದ್ದಾರೋ ಅವರಿಗಿಲ್ಲ, ಅವ್ರ ಪರವಾಗಿ ಅವ್ರ ಕುಟುಂಬದವ್ರ ಪೆನ್ಷನ್ ತೊಗೊತಿದ್ದಾರೆ ಅಂದರೆ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ, ಏನು ಅವರದ್ದು ಇವಾಗ 1 lakh ಅವ್ರದ್ದು ಸ್ಯಾಲ್ರಿ ಇದೆ ರಿಟೈರ್ಡ್ ಆಗ್ತಾ, ಅದರ 30% ಅಂದರೆ 30,000 ನಿಮಗೆ ಸಿಗುತ್ತೆ ಆ ಥರ. ಸೊ ಈ ಎಷ್ಟು ಸ್ಯಾಲ್ರಿ ಅವರು ಯಾರು ಪಿಂಚಣಿದಾರರಾಗಿದ್ದರೋ ಅವರು ರಿಟೈರ್ ಆಗ್ತಾ ಅವರ ಸ್ಯಾಲ್ರಿ ಎಷ್ಟಿತ್ತೋ ಆ ಸ್ಯಾಲ್ರಿ 30% ಕುಟುಂಬದವರಿಗೆ ಸಿಗುತ್ತೆ. ಅವರೇ ಖುದ್ದಾಗಿ ಪೆನ್ಷನಿ ಪಡೆದುಕೊಳ್ಳೋರಾಗಿದ್ದರೆ ಆ ಸ್ಯಾಲ್ರಿ 50% ಸಿಗುತ್ತೆ. ಸೊ ಈ 50% ಅನ್ನೋದು ನಿಮ್ಮ ಪೆನ್ಷನ್ನ ಮೂಲ ವೇತನ ಆಗಿರುತ್ತೆ. ಅದರ ಮೇಲೆ ನಾನು ಹೇಳ್ದಾಗೆ 31% DA ಪ್ಲಸ್ 27.5% ಫಿಟ್ಮೆಂಟ್ ಇದೆರಡು ಆ್ಯಡ್ ಆಗುತ್ತೆ. ಇದೆರಡೇ ಆ್ಯಡ್ ಆಗೋದು. ಬೇರೆ ಇಲ್ಲೇನೇನು ಮೆನ್ಷನ್ ಮಾಡಿದಾರೋ ತುಟಿ ಬತ್ತಿ 8.5, 20%, ಮೆಡಿಕಲ್ ಅಲವೆನ್ಸ್, CA ಇದಿಷ್ಟು ಕೂಡ ಪೆನ್ಷನರ್ಸ್ಗೆ ಅನ್ವಯ ಆಗೋದಿಲ್ಲ. ಮತ್ತು ಇಲ್ಲೇನು ಇವಾಗ ಸ್ಯಾಲ್ರಿ ತಗೊಳ್ಳೋರಾಗಿದ್ದರೆ 26,945 ಇರೋದು ಹೊಸ ವೇತನ ಶ್ರೇಣಿ ಪ್ರಕಾರ ಅವ್ರಿಗೆ ಜಾಸ್ತಿಯಾಗಿ 27,000 ಆಗುತ್ತೆ. ಇದು ಪೆನ್ಷನರ್ಸ್ಗೆ ಅನ್ವಯ ಆಗೋದಿಲ್ಲ. ಪೆನ್ಷನರ್ಸ್ಗೆ ನಾನು ಹೇಳ್ದಂಗೆ ನೀವು ರಿಟೈರ್ಡ್ ಆಗ್ತಾ ಇದ್ದ ಸ್ಯಾಲ್ರಿಯ 50% ಪ್ಲಸ್ ಅದರ ಮೇಲೆ ಆ 50% ಮೇಲೆ 31% DA ಪ್ಲಸ್ ಅದರ ಮೇಲೆ 27.5% ಫಿಟ್ಮೆಂಟ್ ಇವಿಷ್ಟೇ ಅಪ್ಲೈ ಆಗೋದು. ಒಂದು ವೇಳೆ ನೀವು 70 to 80 ಇಯರ್ಸ್ ಒಳಗಡೆಯವರಾಗಿದ್ದರೆ ಎಕ್ಸ್ಟ್ರಾ 10% ಸಿಗುತ್ತೆ. 80 ಇಯರ್ಸ್ ಮೇಲೆಯವರಾಗಿದ್ದರೆ ನಿಮಗೆ ಎಕ್ಸ್ಟ್ರಾ 15% ಸಿಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.